धारवाड़ शहर में हुबली की श्रीमती मंजुला काकोटी को धारवाड़ रोटरी क्लब स्वाना ज्वेल्स और धारवाड़ जिला कलेक्टर द्वारा गुलाबी ऑटो रिक्शा दिया गया। कार्यक्रम में बोलते हुए एसोसिएशन के राज्य अध्यक्ष श्री शेखरिया मठपति ने कहा कि लड़कियों को हुबली और धारवाड़ से जुड़वा शहरों में ऑटो रिक्शा की सवारी करने का अवसर दिया जाएगा। प्रदेश अध्यक्ष शेखरिया मठपति, महासचिव जीवन हुत्री आज कई लोग इस अवसर पर मौजूद रहे। ರೋಟರಿ ಸಂಸ್ಥೆದವರಿಗೆ ಮತ್ತು ಸ್ವರ್ಣ ಒಂದು ಸಂಸ್ಥೆದವರಿಗೆ, ಗುರುದತ್ತ ನಾಯಕ್ ಅವರಿಗೆ ಮತ್ತು ನಮ್ಮ ಬೆಲ್ಲ ಸಾಹೇಬರು ದೇಸಾಯಿ ಸರ್ ನಮಗೆ 1991 ನಮಗೆ ಲೈಸೆನ್ಸ್ ಮಾಡಿಕೊಟ್ಟಂತವ್ರು ಆಟೋದು. ಈ ರೋಟರಿ ಸಂಸ್ಥೆಗೆ ನಾವು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕ ಸಂಘದಿಂದ ಎಷ್ಟು ಧನ್ಯವಾದ ಹೇಳಿದ್ರು ಸಾಲೋದಿಲ್ಲ. ಯಾಕಂದ್ರೆ ಈಗಾಗಲೇ ಹೆಣ್ಮಕ್ಳನ್ನೇ ಗುರುತಿಸಿ ಇವತ್ತು ಅವರಿಗೆ ಒಂದು ಸಹಾಯ ಅಂದ್ರೆ ಸಹಕಾರ ನೀಡಿದ್ದಾರೆ. ಇವತ್ತು ಅವರು 2 ಲಕ್ಷ ರೂಪಾಯಿ ರೂಪದಲ್ಲಿ ಒಂದು 3 ಚಕ್ರದ ವಾಹನ ಕೊಡಿಸಿದ್ದಾರೆ. ಅದನ್ನ ಇನ್ನುಳಿದ ಹಣವನ್ನ ಕಟ್ಸುವಂತ ಜವಾಬ್ದಾರಿ ಕೂಡ ಆ ಮಹಿಳೆ ಜೊತೆ ನಾವು ತಗೋತೀವಿ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನಮಗೆ ಹೆಣ್ಣು ಮಕ್ಕಳು ಮುಂದೆ ಬರಬೇಕು, ಹೆಣ್ಣು ಮಕ್ಕಳು ದುಡಿಬೇಕು. ಹೆಣ್ಣು ಮಕ್ಕಳು ಇವತ್ತು ಬಹಳಷ್ಟು ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಬಹಳ ಚೆನ್ನಾಗಿದ್ದಾರೆ. ಅದು ಆಟೋ ಓಡಿಸ್ದಲ್ಲಿ ಇವತ್ತು ನಮ್ಮ ಮಹಿಳೆಯರು ಹುಬ್ಬಳ್ಳಿ ನಗರದಲ್ಲಿ 5 ಮಂದಿ ಆಟೋ ಚಾಲಕರನ್ನ ನಾವು ಈಗಾಗಲೇ ತಯಾರು ಮಾಡಿದ್ದೀವಿ. ಧಾರವಾಡದಲ್ಲಿ ಕೂಡ ನಮ್ಮ ಜೀವನ ತೋರಿಸರು ಕೂಡ ಟ್ರೈನಿಂಗ್ ಕೊಡ್ತಿದ್ದಾರೆ. ಮುಂದೆ ಬರುವಂತದಲ್ಲಿ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳ ಮೇಲೆ ಯಾವ ತರ ಇವತ್ತು ನಡೀತಾ ಇದೆ. ಒಂದು ಬೇರೆ ಬೇರೆ ವಿಚಾರಗಳಿಗೆ ನಡೀತಿದ್ದಾವೆ. ಅಂತವನ್ನ ತಡೆಗಟ್ಟಲಿಕ್ಕೆ ಇವತ್ತು ಮಹಿಳೆಯರು ರಸ್ತೆ ಮೇಲೆ ಬಂದು ಆಟೋ ರಿಕ್ಷಾನ ಓಡಿಸಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಇಂಥ ಮಹಿಳೆಯರು ನಾವು ನೂರಾರು ಸಂಖ್ಯೆಯಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ನಾವು ಜೀವನ ತಿರುಮಠ ಅವ್ರನ್ನ ರೆಡಿ ಮಾಡ್ತೇವೆ. ಇದು ಒಂದೇ ಕೆಲಸದಲ್ಲ, ಬೇರೆ ಬೇರೆ ಕೆಲಸದಲ್ಲಿ ಕೂಡ ಮಹಿಳೆಯರನ್ನ ನಾವು ಮುಂದಿಟ್ಟು ಇವತ್ತು ಅವರ ಮುಂದೆ ಗಂಡು ಮಕ್ಕಳ ಜೊತೆ ಗಂಡು ಮಕ್ಕಳಾಗಿ ದುಡಿಬೇಕು. ಇವತ್ತು ಯಾಕಂದ್ರೆ ನೀವು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಾನು ಇವತ್ತು ಮದುವೆ ಮಾಡ್ಕೊಂಡ ಹೆಂಡತಿ ಕೂಡ ಒಂದು ಹೆಣ್ಣು. ಇವತ್ತು ನನ್ನ ತಾಯಿ ಯಾವ ತರ ನನ್ನ ಜನ್ಮ ಕೊಟ್ಟಿದ್ದಾಳೋ ಅದೇ ತರ ಇವತ್ತು ನಾವು ಬದುಕಬೇಕಂದ್ರೆ ನನ್ನ ಹೆಂಡತಿನೂ ಒಂದು ಸೆಕೆಂಡ್ ತಾಯಿಯವಳು, ನನ್ನ ಹೆಂಡತಿ ಕೂಡ ಸೆಕೆಂಡ್ ನನ್ನ ತಾಯಿಯವಳು. ಆ ತರ ನಾವು ಬದುಕಿದೀವಿ. ಮುಂದೆ ಬರುವಂತದಲ್ಲಿ ಹುಬ್ಬಳ್ಳಿ ಅವಳಿ ನಗರದಲ್ಲಿ 25,000 ರಿಕ್ಷಾ ಇದಾವೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹೆಣ್ಣು ಮಕ್ಕಳನ್ನ ಬೆಳೆಸಿ ಹೆಣ್ಣು ಮಕ್ಕಳಿಗೆ ಇನ್ನೂ ಆಟೋ ರಿಕ್ಷಾ ಹೆಚ್ಚೆಚ್ಚು ಕೊಡಿಸಿ ಅವ್ರ ಹೆಣ್ಣು ಮಕ್ಕಳನ್ನ ಮುಂದೆ ತರುವಂತ ಕೆಲಸ ನಮ್ಮ ಆಟೋ ಸಂಘಟನೆ ಮಾಡ್ತದೆ. ಇನ್ನೊಮ್ಮೆ ನಮ್ಮ ರೋಟರಿ ಸಂಸ್ಥೆಯವರಿಗೆ ಹುಬ್ಬಳ್ಳಿ, ಧಾರವಾಡ, ಇವತ್ತು ಕರ್ನಾಟಕದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿ ನಮ್ಮ ರೋಟರಿ ಕ್ಲಬ್ನವ್ರು ಕೊಟ್ಟಂತ ಸಂಸ್ಥೆ ಬಹಳಷ್ಟು ಕೊಡುಗೆ ಇದ್ದಾವೆ. ಆ ಕೊಡುಗೆಯನ್ನ ಮುಂದಿಟ್ಟುಕೊಂಡು ನಾವು ಮತ್ತೆ ತಮ್ಮ ಹತ್ರ ಬರ್ತೀವಿ. ಮೇಡಮ್, ದಯವಿಟ್ಟು ಹೆಣ್ಮಕ್ಳ ವಿಷಯದಲ್ಲಿ, ಬಡ ಆಟೋ ಚಾಲಕರ ವಿಷಯದಲ್ಲಿ ತಾವು ಹೆಚ್ಚಿನ ರೀತಿ ಸಹಾಯ ಮಾಡಬೇಕು ಅಂತ ವಿನಂತಿ ಮಾಡ್ತಾ, ವೇದಿಕೆ ಮೇಲೆ ಕೂಡ ನನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ವಿಶೇಷವಾಗಿ ಇವತ್ತು ನಮ್ಮ ತಾಯಿ ಜಿಲ್ಲಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರಿಗೂ ಕೂಡ ನಮ್ಮ ಆಟೋ ಸಂಘದಿಂದ ನಾನು ಧನ್ಯವಾದ. धारवाड़ से सादिक व्यापारी की रिपोर्ट, TV1 इंडिया न्यूज।